ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ಐಆರ್ ಜಾಗೃತಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಿಂದ ಯಶಸ್ವಿಯಾಗಿ ನಡೀತಾ ಇದ್ದು, ಅರ್ಹ ಮತದಾರರು ಕೈಬಿಟ್ಟು ಹೋಗದಂತೆ ಪಕ್ಷದ ಬಿಎಲ್ಒಗಳು ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ 7 ಲಕ್ಷ ಎಮ್ಯುನರೇಷನ್ ಫಾರಂಗಳನ್ನು ಮತದಾರರಿಗೆ ಅರ್ಜಿ ಕೊಡುವ ಕಾರ್ಯ 95% ಮುಗಿದಿದೆ. ಮತದಾರರ ಪಟ್ಟಿಯಿಂದ ಅರ್ಹರು ಹೊರಗೆ ಉಳಿಯಬಾರದು ಎಂಬ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ನ ಆದೇಶದಂತೆ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಉದ್ದೇಶ ಅರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಮಾಡುವುದೇ ಆಗಿದೆ. ಆದರೆ ವಿರೋಧ ಪಕ್ಷಗಳು ಬಾಯಿ ಚಪಲಕ್ಕಾಗಿ ನಾವೇನೋ ಮಾಡ್ತಿದ್ದೇವೆ ಎಂಬಂತೆ ಮಾತನಾಡುತ್ತಿದ್ದಾರೆ. ಇದು ಖಂಡನೀಯ ಎಂದು ಹೇಳಿದರು. ಇನ್ನು ಬಿಜೆಪಿ ಮತ್ತು ಚುನಾವಣಾ ಆಯೋಗ ಅವಸರದಲ್ಲಿ ಈ ನಿರ್ಧಾರವನ್ನಗೊಂಡಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವವರನ್ನೇ ಗುರಿಯಾಗಿಟ್ಟುಕೊಂಡು ಅವರನ್ನ ಹೊರಗಿಡುವಂತೆ ನೋಡಿಕೊಳ್ಳಲಾಗ್ತಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಈಗ ಎಚ್ಚೆತ್ತುಕೊಂಡಿದೆ. ಅವರ ಯೋಚನೆ ಈಗ ಸಫಲ ಆಗುವುದಿಲ್ಲ. ಅದು ಅವರಿಗೆ ಈಗಾಗಲೇ ಕಸಿವಿಸಿ ತಂದಿದೆ. ಇನ್ನು ಕೇವಲ 16 ದಿನಗಳು ಬಾಕಿ ಉಳಿದಿವೆ. ಅಷ್ಟರೊಳಗೆ ಎಸ್ಐಆರ್ ಪ್ರಕ್ರಿಯೆಯನ್ನ ಸಮರ್ಪಕವಾಗಿ ಮುಗಿಸಬೇಕಾಗಿದೆ. ಈಗ ನೀಡಿರುವ ಸಮಯ ಸಾಲದು, ಅದನ್ನ ವಿಸ್ತರಿಸಬೇಕೆಂದು ನಾವು ಕೂಡ ಆಯೋಗಕ್ಕೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು. ಇವತ್ತು ವಿರೋಧ ಪಕ್ಷ ಅಂದರೆ ಏನು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡಿದ್ದು, ಎಷ್ಟು ಸಾಧ್ಯ ಆಗುತ್ತೆ ಅವರಿಗೆ ಮತಗಳು ಬರಲ್ಲ ಅನ್ನೋಂಥ ಮತಗಳನ್ನು ಏನಾದರೂ ಮಾಡಿ ಡಿಲೀಟ್ ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಆ ಉದ್ದೇಶ ಸಫಲ ಆಗಲಿ ಅಂತೇಳಿ ಮಾಡ್ತಾಯಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ನಿಲುವು, ನಮ್ಮ ನಾಯಕರುಗಳು ಈಗಾಗಲೇ ನಮ್ಮ ಚುನಾವಣಾ ಆಯೋಗಕ್ಕೆ ಭೇಟಿ ಮಾಡಿ ಅಲ್ಲಿ ಇದನ್ನು ಇನ್ನೂ ಸ್ವಲ್ಪ ಸಮಯ ಕೊಡಬೇಕು, ಬರೀ ಏನು ಒಂದೇ ತಿಂಗಳೊಳಗೆ ತರಾತುರಿಯಲ್ಲಿ ಮಾಡಬಾರ್ದು, ಸಮಯ ಕೊಡಬೇಕು ಅಂತಲೂ ಕೇಳಿದ್ವಿ. ಆದರೆ ಏನು ಸಮಯ ಕೊಟ್ಟಿಲ್ಲ, ತರಾತುರಿಯಲ್ಲೇ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ತರಾತುರಿಯಲ್ಲಿ ಅವ್ರು ಮಾಡಿದ್ರೂ ಸಹ ನಾವು ನಮ್ಮ ಪಕ್ಷದ ನಿಲುವೇನು ಅಂತ ಹೇಳಿದ್ರೆ, ಆದಷ್ಟು ನಾವು ಮತದಾರರನ್ನ ಕೈ ಬಿಟ್ಟು ಹೋಗದಿದ್ದಂಗೆ ನೋಡ್ಕೊಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದೀವಿ. ವಿರೋಧ ಪಕ್ಷದವರು ಇದು ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದವರು ಏನೋ ಇದು SIR ಚೆನ್ನಾಗಿ ನಡೀತಾ ಇದೆ, ಇವರು ಏನೇನೋ ಮಾಡ್ತಾಯಿದ್ದಾರೆ. ಏನೇನೂ ಮಾಡ್ತಾಯಿಲ್ಲ. ನಮ್ಮ ನಿಲುವು ಏನಿದ್ರು ಅರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ನಾವು ಏನೇನೋ ಮಾಡೋಕ್ಕೆ ಹೋಗ್ತಿಲ್ಲ. ಅದಕ್ಕೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಿದ್ದು, ಅದನ್ನು ಒಂದು 13 ಏನು ದಾಖಲೆಗಳು ಕೇಳಿದ್ದಾರೆ. ಆ ದಾಖಲೆಗಳೇ ಅದು ಕೇಂದ್ರ ಚುನಾವಣಾ ಆಯೋಗದವರೇ ಹೇಳಿರೋದು. ಅದರಲ್ಲಿ ಅದೊಂದು PRC ಒಂದು ಇರಬೇಕು, ಅದನ್ನು ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಜನರಿಗೆ ತೊಂದರೆ ಆಗಬಾರ್ದು, ಕೊಡೋಕ್ಕೆ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಕೊಡಬೇಕು ಅನ್ನೋ ಒಂದು ಸರ್ಕಾರದ ಉದ್ದೇಶ ಇತ್ತು. ಆದರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಏನು ತಹಶೀಲ್ದಾರು, ಡೆಪ್ಟಿ ತಹಶೀಲ್ದಾರು ಅಥವಾ ಇಲ್ಲಿ ನಗರ ಪಾಲಿಕೆಗಳಲ್ಲಿ ಕಮಿಷನರು ಕೊಡಬೇಕು ಅಂತ ಏನಿದೆ ಅದನ್ನು ನಾವು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅದು ಜನರಿಗೆ ಸಲೀಸಾಗಿ ಕೊಡಬೇಕು ಅಂತ ಹೇಳಿದ್ರೆ, ಜನರಿಗೆ ಏನಾದ್ರು ಮಾಡಿ, ವಿರೋಧ ಪಕ್ಷದವ್ರದ್ದು ಏನು ಕತೆ ಅಂದರೆ ಜನರಿಗೆ ಏನಾದ್ರು ಮಾಡಿ ದಿಕ್ಕು ತಪ್ಪಿಸ್ಬೇಕು, ಅವರಿಗೆ ದಾಖಲೆಗಳು ಸಿಗಬಾರ್ದು, ಅವರು ವೋಟರ್ ಲಿಸ್ಟಿಂದ ತಪ್ಪಬೇಕು ಅನ್ನೋದೇ ಒಂದು ದೊಡ್ಡ ಅವರಿಗೆ ಆಶಾಭಾವನೆಗಳಿಗೆ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅವರು. ಅದಕ್ಕೆ ಇವತ್ತು ಸರ್ಕಾರದ ಮೇಲೆ ಏನೇನೋ ಮಾತನಾಡ್ತಾರೆ. ಆ ಮಾತಾಡೋದು ಏನೂ ಇಲ್ಲ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಸಹ ಇವಾಗ ಭಾಳ ಎಲ್ಲ ಕಡೆ ಓಡಾಡಿ ಈಗಾಗಲೇ ಫಾರಮ್ಗಳು ಎಲ್ಲ ಇಶ್ಯೂ ಆಗಿದ್ದಾವೆ. ಆ ಫಾರಮ್ಗಳನ್ನು ಭರ್ತಿ ಮಾಡಿಸಿ ವಾಪಸ್ ತರೋ ಕೆಲಸಕ್ಕೆ ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಹಾಗಾಗಿ ನಮ್ಮ ಉದ್ದೇಶ ಇನ್ನು ನಾಳೆ, ಇವತ್ತು 15ನೇ ತಾರೀಕು ಆಗೋಯ್ತು, ಇನ್ನು 14 ದಿನ ಮಾತ್ರ ಉಳಿದಿದೆ. ಇನ್ನು 14 ದಿನದಲ್ಲಿ ಯಾವುದೇ ಕಾರಣಕ್ಕೂ ಅರ್ಹ ಮತದಾರರನ್ನ ಕೈ ಬಿಡೋಂಥ ಕೆಲಸ ಆಗದಿದ್ದಂಗೆ ನಮ್ಮ ಪಕ್ಷ ನೋಡ್ಕೊಳುತ್ತೆ. ಅದರಿಂದ ನಮ್ಮ ಪಕ್ಷದ ಮೇಲೆ ಏನು ವಿರೋಧ ಪಕ್ಷದವರೆಲ್ಲ ಮಾತನಾಡ್ತಾ ಇದ್ದಾರೆ, ಅದೆಲ್ಲ ಅವರು ಏನೋ ಬಾಯಿ ಚಪಲಕ್ಕೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಜನರಿಗೆ ತೊಂದರೆ ಆಗದಿದ್ದಂಗೆ ನಾವು ಏನಾದ್ರು ಒಂದು ದಾಖಲೆ, ಸರ್ಕಾರದ ದಾಖಲೆ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆ ದಾಖಲೆ ಕೊಡೋದು ನೀವು ಯಾಕೆ ಅದು ಕೊಡಬಾರ್ದು, ಅದೇ ಸ್ವಲ್ಪ ನಿಧಾನ ಮಾಡಿಕೊಡ್ಬೇಕು. ಅವ್ರಿಗೇನು ಉದ್ದೇಶ ಇಟ್ಕೊಂಡಿದ್ದಾರೆ ಹಂಗಾದ್ರೆ? ಮತದಾರರನ್ನ ಕೈ ಬಿಡಬೇಕು ಅನ್ನೋದೇ ಉದ್ದೇಶನ ಅವರಿಗೆ? ಯಾರು ಬಡವರು ಮತ್ತು ಯಾರು ದುಡಿದು ತಿನ್ನೋಂಥವ್ರು ಇದ್ದಾರೆ ಅವರ ಮತಗಳನ್ನು ತೆಗಿಬೇಕು ಅಂತೇಳಿ ಇವತ್ತು ಆ ತೀರ್ಮಾನದಲ್ಲಿ ಮಾತನಾಡ್ತಾ ಇದ್ದಾರೆ.
ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಮತದಾನದ ಹಕ್ಕಿಂದ ಬಿಡೋದಿಲ್ಲ. ಅದಕ್ಕೆ ಏನು ದಾಖಲೆಗಳು ಬೇಕೋ ಆ ದಾಖಲೆಗಳನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ನಮ್ಮ ಪಕ್ಷವೂ ಇವತ್ತು ಆ ದಿಶೆಯಲ್ಲಿ ಕೆಲಸ